ಹಾಯ್ ಫ್ರೆಂಡ್ಸ್, ಇವತ್ತು ತುಂಬ ಟೇಸ್ಟಿಯಾಗಿರೋ ರಾಗಿ ಮತ್ತು ಅಕ್ಕಿ ಹಿಟ್ಟು ರೊಟ್ಟಿ ಮಾಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡ್ರಿ ಈಗ. ರಾಗಿ ಹಿಟ್ಟು 1 ಕಪ್ಪು, ಅಕ್ಕಿ ಹಿಟ್ಟು 1 ಕಪ್ಪು, ಚಿಕ್ಕಗೆ ಹಚ್ಚಿರೋ ಆನಿಯನ್ಸ್ ಮತ್ತು ತುರಿದಿರೋ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಇದು ಜೀರಿಗೆ, ಬಿಳಿ ಎಳ್ಳು. ಆ್ಯಂಡ್ ಇದು ಬಂದುಬಿಟ್ಟು ನಿಮಗೆ ಬೇಕಾದರೆ ಹಾಕ್ಕೋಬೋದು. ಇದು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಬಂದು ಕಡಲೆ ಬೀಜ ಮತ್ತು ಒಣಮೆಣಸಿನ್ಕಾಯಿ ಜಸ್ಟ್ ಮಿಕ್ಸಿನಲ್ಲಿ ರಫಾಗಿ ಆಡಿಸ್ರಿ. ಇವಾಗ ನೋಡೋಣ ಹೆಂಗೆ ಕಲಿಸ್ಕೋಬೇಕು. ರಾಗಿ ಹಿಟ್ಟು ಹಾಕೋಣ ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಳ್ರಿ. ಇವು ಎಲ್ಲ ಚಿಕ್ಕನವರೆಲ್ಲ ಇದಕ್ಕೆ ಹಾಕ್ಕೊಬಿಡ್ರಿ. ಇವೆಲ್ಲ ಹಾಕಿದ್ಮೇಲೆ ಸ್ವಲ್ಪ ರುಚಿಗೆ ತగ్గಷ್ಟು ಸಾಲ್ಟ್ ಹಾಕ್ಕೊಳ್ರಿ. ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ರಿ, ನೀರು ಹಾಕ್ಕೊಳ್ತೀರಾ. ಹಿಂಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ರಿ. ಸ್ವಲ್ಪ ಅಷ್ಟು ಗಟ್ಟಿನೂ ಅಲ್ದಿರ, ಸ್ವಲ್ಪ ಅಷ್ಟು ತೆಳ್ಳಗ ಅಲ್ದಿರ ಮೀಡಿಯಮಲ್ಲಿ ಕಲಿಸ್ಕೊಳ್ರಿ. ನೋಡಿರಿ ಫ್ರೆಂಡ್ಸ್, ಎಲ್ಲ ಈಗ ಹಾಕಬೇಕು. ಈ ಥರ ಕಲಿಸ್ಕೊಳ್ರಿ ಫ್ರೆಂಡ್ಸ್. ಆಯಿಲ್ ಹಾಕೋಬಿಟ್ಟು ಎಲ್ಲ ಹಿಂಗೆ ಸರ್ಕೊಳ್ರಿ. ಮತ್ತು ನಾವು ಮುಂಚೆನೇ ಕಲಸಿಟ್ಟಿದ್ದೀವಲ್ಲ ಅದನ್ನು ಹಿಟ್ಟಲ್ಲಿ ಹಾಕೋಬಿಟ್ಟು ಈ ಥರ ನೀವು ತಟ್ಕೋಬೇಕು. ತೆಳುವಾಗಿ ತಟ್ಕೊಂಡ್ರೆ ನಿಮಗೆ ತುಂಬ ಕ್ರಿಸ್ಪಿ ಆಗಿ ಬರುತ್ತೆ. ಸ್ವಲ್ಪ ನೀರನ್ನ ಹತ್ಕೋಬಿಟ್ಟು ಎಲ್ಲ ಈ ಥರ ಮಾಡಿರಿ. ಎಲ್ಲ ತಟ್ಕೊಳ್ರಿ. ತಟ್ಕೊಂಡಾದ್ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ವೇಟ್ ಮಾಡಿರಿ. ಈ ಥರ ನಿಧಾನಕ್ಕೆ ತಕ್ಕೊಳ್ರಿ. ತಕ್ಕೊಂಡಾದ್ಮೇಲೆ ಸ್ವಲ್ಪ ಇದಕ್ಕೆ ಲೈಟಾಗಿ ಆಯಿಲ್ ಹಚ್ಚಿರಿ. ಇದನ್ನ ಹಿಂಗೆ ನಿಧಾನವಾಗಿ ಹಿಂಗೆ ತಿರುಗಾಡ್ಕೊಳ್ರಿ. ಎರಡು ಕಡೆ ಚೆನ್ನಾಗಿ ಸುಟ್ಕೊಳ್ರಿ. ನೋಡಿ ಫ್ರೆಂಡ್ಸ್, ಇವಾಗ 2 ಕಡೆ ಹಿಂಗೆ ಸುಟ್ಕೊಂಡಿದ್ದೀವಲ್ಲ. ನಮಗೆ ಇವಾಗ ಕ್ರಿಸ್ಪಿ ಥರ ಇರೋ ರೊಟ್ಟಿ ರೆಡಿ ಆಗೋಗೈತೆ. ನೀವು ಜಸ್ಟ್ ತುಪ್ಪ ಇಲ್ಲಾಂದ್ರೆ ಬೆಣ್ಣೆ ಹಾಕ್ಕೊಂಡು ತಿನ್ಬೋದು, ಇಲ್ಲ ಚಟ್ನಿ ಹಾಕ್ಕೊಂಡು ತಿನ್ಬೋದು. ನಿಮಗೆ ಏನು ಹಂಗೇನೂ ತಿನ್ಬೋದು, ಯಾಕಂದರೆ ನಾವು ಕಡಲೆ ಬೀಜ ಎಲ್ಲ ಹಾಕಿರ್ತೀವಲ್ಲ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಆ್ಯಂಡ್ ನನಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.